ಶ್ರೀ ನವಿಲೆ ನಾಗೇಶ್ವರ ಸ್ವಾಮಿ ನಾಗರನವಿಲೆ ಚನ್ನರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆ. ನಾಗರಾಜ ಮಾನವನ ಶತ್ರುವೆನ್ನಬೇಡ, ನಾಗರಾಜ ಮಾನವನ ಕುಲದ ಮಿತ್ರ, ಹಿತ ಕಾಯುವ ದೇವ. ಮಾನವ ಕುಲವು ದುಷ್ಟ ಚಟಗಳಿಗೆ ಬಲಿಯಾಗಿ ಧರ್ಮ ಕಾರ್ಯವನ್ನು ಬಿಟ್ಟು ಅಧರ್ಮದೆಡೆಗೆ ಸಾಗುವಾಗ ತನ್ನ ಶಕ್ತಿಯಿಂದ ಮಾನವ ಕುಲವನ್ನು ಧರ್ಮದೆಡೆಗೆ ನಡೆಸಲು ಕೊಡುವ ಕೆಲವೊಂದು ಅಲ್ಪ ಕಷ್ಟಗಳನ್ನು ಕೊಟ್ಟು ಆ ಮಾನವ ಜನಾಂಗದವರು ಬದಲಾಗಲು ಕೆಲವೊಂದು ಧರ್ಮಕ್ಷೇತ್ರಗಳು ಈ ಭೂಕೈಲಾಸದಲ್ಲಿ ನೆಲೆಗೊಂಡಿದ್ದು, ಅಂತಹ ಕ್ಷೇತ್ರದಲ್ಲೊಂದಾದ ಈ ನಾಗರನವಿಲೆ ಕ್ಷೇತ್ರವು ಇಂದು ಭಕ್ತರಿಂದ ಬೆಳೆದು ಭಕ್ತರಿಗಾಗಿ ಸದಾ ಮಾನವ ಕುಲದ ಸಂರಕ್ಷಣೆಗಾಗಿ ಈ ಧರ್ಮಕ್ಷೇತ್ರದಲ್ಲಿ ನಾಗೇಶ್ವರನು ನೆಲೆಗೊಂಡಿದ್ದು, ಆತನ ಮಹಿಮೆ ಅಪಾರ ಪ್ರಮಾಣದಲ್ಲಿ ಈ ಕ್ಷೇತ್ರದಲ್ಲಿ ದೊರೆಯುತ್ತಿದ್ದು, ಇಂತಹ ಕ್ಷೇತ್ರಕ್ಕೆ ನಾಗದೋಷ, ಚರ್ಮಬಾಧೆ, ಸಂತಾನ, ಲಗ್ನ, ಕುಟುಂಬದಲ್ಲಿ ಕಲಹಗಳು, ಎಲ್ಲ ರೀತಿಯ ಸಮಸ್ಯೆಗಳುಳ್ಳ ಭಕ್ತಾದಿಗಳು ಬಂದು ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಈ ನಾಗೇಶ್ವರನ ಕೃಪೆಗೆ ಪಾತ್ರರಾಗಿದ್ದಾರೆ. ಇನ್ನು ಕೆಲವೊಂದು ಜನ ಭಕ್ತರಿಗೆ ಇದರ ಬಗ್ಗೆ ತಿಳಿಯದಿದ್ದರೆ ಈ ವಿಡಿಯೋ ಮೂಲಕ ತಿಳಿದು ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಟ್ಟು ತಮ್ಮ ಕಷ್ಟಗಳನ್ನು ಈ ಕ್ಷೇತ್ರಗಳಲ್ಲಿ ಪರಿಹಾರ ಮಾಡಿಕೊಳ್ಳಬಹುದು. ಈ ಕ್ಷೇತ್ರದ ಬಗ್ಗೆ ನನ್ನದೊಂದು ಪುಟ್ಟ ವಿಡಿಯೋ ಮತ್ತು ಪುಟ್ಟ ಮಾಹಿತಿ ನೋಡಿ ಈ ನನ್ನ ವಿಡಿಯೋದಲ್ಲಿ. ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಮಸ್ತೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ನವಿಲೆ ನಾಗೇಶ್ವರ ದೇವಾಲಯ ಚನ್ನರಾಯಪಟ್ಟಣದಿಂದ ಸುಮಾರು 30 ಕಿಲೋಮೀಟರ್ ಅಂತರದಲ್ಲಿದೆ. ತಿಪಟೂರಿನಿಂದ ಸುಮಾರು 20 ಕಿಲೋಮೀಟರ್ ಅಂತರದಲ್ಲಿದೆ. ಹಾಸನದಿಂದ ಸುಮಾರು 60 ಕಿಲೋಮೀಟರ್ ಅಂತರದಲ್ಲಿದೆ. ಇಲ್ಲಿ ಒಂದು ಪುಷ್ಕರಣಿ ಅಂದರೆ ಕಲ್ಯಾಣಿ ದೇವಸ್ಥಾನದ ಪ್ರವೇಶ ದ್ವಾರದ ಪಕ್ಕದಲ್ಲಿಯೇ ಇದೆ. ಇದರಲ್ಲಿ ನೀರು ಸದಾಕಾಲ ಇರುತ್ತವೆ ಮತ್ತು ಇದರಲ್ಲಿ ಮೀನುಗಳನ್ನು ಸಹ ಸಾಕಲಾಗಿದೆ. ನಂತರ ಅದರ ಪಕ್ಕದಲ್ಲೇ ಭಕ್ತಾದಿಗಳ ಸಹಾಯಕ್ಕಾಗಿ ಮಾಹಿತಿ ಕೇಂದ್ರ ಮತ್ತು ಪೂಜಾ ಸಲಕರಣೆಗಳನ್ನು ಕೂಡ ದೇವಸ್ಥಾನದ ಆವರಣದಲ್ಲಿ ಕಡಿಮೆ ದರದಲ್ಲಿ ಭಕ್ತಾದಿಗಳಿಗೆ ನೀಡಲಾಗುತ್ತದೆ. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ, ನಾಗದೋಷಗಳು ಯಾವುದೇ ಇದ್ದರೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪರಿಹಾರವಾದಂತೆ ಈ ಕ್ಷೇತ್ರದಲ್ಲೂ ಕೂಡ ಎಲ್ಲ ದೋಷಗಳು ನಿವಾರಣೆಯಾಗುತ್ತವೆ. ಈ ಕ್ಷೇತ್ರದಲ್ಲಿ ವಾರದ ಎಲ್ಲ ದಿನಗಳಲ್ಲಿಯೂ ಕೂಡ ಭಕ್ತಾದಿಗಳಿಗೆ ದೇವಾಲಯ ತೆರೆದಿರುತ್ತದೆ ಮತ್ತು ಬಂದ ಎಲ್ಲ ಭಕ್ತರಿಗೂ ಮಧ್ಯಾಹ್ನದ ಉಪಹಾರ ಉಚಿತವಾಗಿ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ದೊರೆಯುತ್ತದೆ. ಈ ದೇವಸ್ಥಾನದ ಎದುರು ಭಾಗದಲ್ಲಿ ನವಗ್ರಹಗಳ ದೇವಾಲಯವೂ ಇದೆ. ಇದರ ನಂತರ ಸೋಮೇಶ್ವರನ ದೇವಸ್ಥಾನ, ಅದರ ಪಕ್ಕದಲ್ಲಿ ಪಾರ್ವತಿಯ ದೇವಸ್ಥಾನ ಇದೆ ಮತ್ತು ಎದುರು ಭಾಗದಲ್ಲಿಯೇ ಮಜ್ಜನ ಬಾವಿಯೂ ಕೂಡ ಇದೆ. ಈ ದೇವಾಲಯವು ಹೊಯ್ಸಳರ ಕಾಲದ ದೇವಾಲಯವಾಗಿದ್ದು ಜಮದಗ್ನಿ ಋಷಿಯ ತಪಕ್ಷೇತ್ರವಾಗಿದೆ. ಶಿವ ಮತ್ತು ಪಾರ್ವತಿಯ ಅನುಷ್ಠಾನವಿದೆ. ಉದ್ಭವ ಮೂರ್ತಿ ನಾಗೇಶ್ವರನ ರೂಪವೇ ಉದ್ಭವವಾಗಿದೆ. ಜೊತೆಗೆ ಈ ಕ್ಷೇತ್ರದ ಸ್ವಾಮಿಯ ಬಲಭಾಗದಲ್ಲಿ ನಾಗರಾಜ ಮತ್ತು ನಾಗರಾಜನ ಪತ್ನಿಯ ವಿಗ್ರಹವನ್ನು ನಾವು ಈಗಲೂ ನೋಡಬಹುದು. ಎಡಭಾಗದಲ್ಲಿ ವಿಷ್ಣುವರ್ಧನನ ಆಳ್ವಿಕೆಯಲ್ಲಿ ಈ ದೇವಸ್ಥಾನ ಜೀರ್ಣೋದಯ ಆಗಿರುವುದರಿಂದ ಅವನ ಕುಲದೈವ ಚೆನ್ನಕೇಶವ ದೇವಾಲಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಚೆನ್ನಕೇಶವ ದರ್ಪರಾಜನ ಎದುರಲ್ಲಿ ಇರೋದರಿಂದ ಗರುಡರಾಜನು ಪ್ರತ್ಯಕ್ಷವಾಗಿರೋದರಿಂದ ಸರ್ಪದೋಷಗಳು ನಿವಾರಣೆಯಾಗುತ್ತವೆ. ದೇವಸ್ಥಾನದ ಒಳಭಾಗದಲ್ಲಿ ಶಿವಮೂರ್ತಿ ಅಂದರೆ ಶಿವಲಿಂಗ, ಎದುರಾಗಿ ಬಸವಣ್ಣನ ವಿಗ್ರಹ, ದೇವರ ಬಲಭಾಗದಲ್ಲಿ ಗಣೇಶ, ಸುಬ್ರಹ್ಮಣ್ಯ, ಎಡಭಾಗದಲ್ಲಿ ಚೆನ್ನಕೇಶವ, ಉದ್ಭವ ಮೂರ್ತಿ ನಾಗೇಶ್ವರನ ರೂಪವೇ ಉದ್ಭವವಾಗಿದೆ. ಜೊತೆಗೆ ಈ ಕ್ಷೇತ್ರದ ಸ್ವಾಮಿಯ ಬಲಭಾಗದಲ್ಲಿ ನಾಗರಾಜ ಮತ್ತು ನಾಗರಾಜ ಪತ್ನಿಯ ವಿಗ್ರಹವನ್ನು ನಾವು ಇವತ್ತು ನೋಡಬಹುದು. ಎಡಭಾಗದಲ್ಲಿ ವಿಷ್ಣುವರ್ಧನ ಆಳ್ವಿಕೆಯಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಆಗಿದ್ದರಿಂದ ಆತನ ಕುಲದೈವ ಚೆನ್ನಕೇಶನ ಮೂರ್ತಿಯನ್ನೇ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇವರು ಅಭಿ ಅಥವಾ ನಾಗೇಶ್ ಇಲ್ಲಿನ ಪ್ರಮುಖ ಅರ್ಚಕರು. ಇವರ ಮೊಬೈಲ್ ನಂಬರನ್ನು ನನ್ನ ವಿಡಿಯೋ ಮೇಲ್ಭಾಗದಲ್ಲಿ ಹಾಕಿರುತ್ತೇನೆ.
ಈ ದೇವಸ್ಥಾನದ ಪಕ್ಕದಲ್ಲಿಯೇ ಪಾರ್ವತಿ ದೇವಸ್ಥಾನವಿದೆ. ಅದರ ಎದುರು ಭಾಗದಲ್ಲಿ ಮಜ್ಜನದ ಬಾವಿ ಇದೆ. ಈ ಮಜ್ಜನ ಬಾವಿಯಿಂದ ಸ್ನಾನ ಮಾಡಿದರೆ ದೇಹದ ಯಾವುದೇ ಚರ್ಮರೋಗ, ನಾಗದೋಷ, ಯಾವುದೇ ದೋಷಗಳಿದ್ದರೂ ಈ ಮಜ್ಜನ ಬಾವಿಯಿಂದ ಸ್ನಾನ ಮಾಡಿದರೆ ಪರಿಹಾರವಾಗುತ್ತದೆ. ಮತ್ತು ಇಲ್ಲಿ ಪಂಚಮಲಿಂಗ ದರ್ಶನ ಇದೆ. ಉದ್ಭವ ಮೂರ್ತಿಯಾಗಿ ಪ್ರಥಮ ಸ್ಥಾನದಲ್ಲಿ ನಾಗೇಶ್ವರ ಜ್ಯೋತಿರ್ಲಿಂಗವಾಗಿ ಇದ್ದರೆ, ಎರಡನೇ ಸ್ಥಾನದಲ್ಲಿ ಜಲ ಸಮೃದ್ಧಿ ಸಾಂಕೇತಿಕವಾಗಿ ಸಿದ್ದೇಶ್ವರನನ್ನು, ದುಷ್ಟರೋಗಳ ನಿವಾರಣೆಗಾಗಿ ಮಲ್ಲೇಶ್ವರರನ್ನು, ಜನಾದನ ಜಾನುವಾರುಗಳ ಸಮೃದ್ಧಿ ಸಂರಕ್ಷಣೆಗಾಗಿ ಬ್ರಹ್ಮಲಿಂಗೇಶ್ವರನನ್ನು, ಧನಧಾನ್ಯ ಐಶ್ವರ್ಯ ಸಮೃದ್ಧಿ ಸಾಂಕೇತಿಕವಾಗಿ ಪಂಚಮೇಶ್ವರನನ್ನು ಪ್ರತಿಷ್ಠಾಪಿಸಲಾಗಿದೆ. ಮತ್ತು ಇಲ್ಲಿ ಈ ನಾಗರ ಕಲ್ಲುಗಳನ್ನು ಭಕ್ತರು ತಂದು ತಮ್ಮ ಕೆಲವೊಂದು ಕಾರ್ಯಸಿದ್ಧಿಗಳಾದ ನಂತರ ಭಕ್ತಾದಿಗಳು ಆ ನಾಗಪ್ಪನ ಶಿಲೆಗಳನ್ನು ತಂದು ಈ ದೇವಾಲಯಕ್ಕೆ ನೀಡುತ್ತಾರೆ. ಇವುಗಳನ್ನು ಇಲ್ಲಿ ಸಾಲಾಗಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ನಾಗರ ಕಲ್ಲುಗಳೇ ಸಾವಿರಾರು ಪ್ರತಿಮೆಗಳಿದ್ದು ಇವುಗಳನ್ನು ಈಗ ಜೋಡಿಸಲಾಗಿದೆ. ಈ ದೇವಸ್ಥಾನದ ಹಿಂಭಾಗದಲ್ಲಿ ಚಂಡಿಕೇಶ್ವರನ ದೇವರ ಮೂರ್ತಿಯ ಚಿಕ್ಕ ಗುಡಿ ಇದೆ. ಮತ್ತು ಇಲ್ಲಿ ಹರಕೆ ಹೊತ್ತ ಹಲವಾರು ಭಕ್ತಗಣಗಳು ಹುತ್ತಕ್ಕೆ ಹಾಲನ್ನು ಎರೆಯಲು ದೇವರ ಹಿಂಭಾಗದಲ್ಲಿರುವ ಈ ಹುತ್ತಕ್ಕೆ ಹಾಲನ್ನು ಎರೆಯುತ್ತಾರೆ. ಮತ್ತು ಇಲ್ಲಿ ಪಕ್ಕದಲ್ಲಿಯೇ ಗಂಗಾ ಮಾತೆ ಮೈ ತುಂಬಿ ನಿಂತಿದ್ದಾಳೆ. ಒಂದು ರೀತಿಯಲ್ಲಿ ಈ ಕ್ಷೇತ್ರ ಕೈಲಾಸವಿದ್ದಂತೆ. ಶಿವ, ಪಾರ್ವತಿ, ಗಂಗೆ, ಗಣೇಶ, ಸುಬ್ರಹ್ಮಣ್ಯ, ನಾಗೇಶ್ವರ, ನಂದಿ ಮತ್ತು ನವಗ್ರಹಗಳು ಎಲ್ಲ ಕೈಲಾಸವಾಸಿಗಳು ಒಂದೇ ಜಾಗದಲ್ಲಿ ಭಕ್ತರಿಗೆ ನೋಡಲು ಸಿಗುತ್ತಾರೆ. ಈ ಜಾಗ ಒಂದು ರೀತಿಯಲ್ಲಿ ಭೂ ಕೈಲಾಸವೇ ಆಗಿದೆ. ನಿಮ್ಮ ಎದುರಿಗೆ ಕಾಣುತ್ತಿರುವ ಈ ಜಾಗದಲ್ಲಿ ಆಶ್ಲೇಷ ಪೂಜೆಯನ್ನು ಮಾಡಲಾಗುತ್ತದೆ. ನಾಗದೋಷ ನಿವಾರಣೆಗಾಗಿ ಹಲವಾರು ಪೂಜೆಗಳನ್ನು ಕೂಡ ಇಲ್ಲಿ ಮಾಡಲಾಗುತ್ತದೆ. ನೋಡಿ, ಇಲ್ಲಿ ಆಶ್ಲೇಷ ಪೂಜೆಗಾಗಿ ಹಲವಾರು ವ್ಯವಸ್ಥೆಗಳನ್ನು ಕೂಡ ಇಲ್ಲಿನ ಅರ್ಚಕರು ಮಾಡಿಕೊಂಡಿದ್ದಾರೆ. ಇಲ್ಲಿ ಆಶ್ಲೇಷ ಪೂಜೆ ಮತ್ತು ಹಲವಾರು ನಾಗದೋಷಗಳಿಗೆ ಪೂಜೆಯನ್ನು ಮಾಡಲಾಗುತ್ತದೆ. ಇದು ನಾಗೇಶ್ವರನ ದೇವಾಲಯದ ಎದುರುಗಡೆ ಇರುವಂಥ ವೃಕ್ಷ. ಆಶ್ಲೇಷ ಪೂಜೆ ಮಾಡಿದ ನಂತರ ಆ ವೃಕ್ಷವನ್ನು ಸುತ್ತಿ ನಂತರ ಗಂಗಾ ಮಾತೆಗೆ ಅರ್ಪಿಸಲಾಗುತ್ತದೆ. ಇದು ನಾಗೇಶ್ವರನ ದೇವಾಲಯ. ಇಲ್ಲಿ ಹಲವಾರು ಸಭೆ ಸಮಾರಂಭಗಳು ಕೂಡ ನಡೆಯುತ್ತವೆ. ಇದು ನಾಗೇಶ್ವರನ ಸನ್ನಿಧಿಯಲ್ಲಿ ನಡೆಸುವ ಪೂಜಾ ಕೈಂಕರ್ಯಗಳ ವಿವರ. ನೋಡಿ, ಇಲ್ಲಿ ನಾಮಕರಣ, ಮದುವೆ, ಎಲ್ಲ ಹಲವಾರು ಶುಭ ಸಮಾರಂಭಗಳು ನಡೆಯುತ್ತವೆ. ಈ ದೇವಸ್ಥಾನದ ಆವರಣದಲ್ಲಿಯೇ ಸಮುದಾಯ ಭವನವು ಕೂಡ ಇದ್ದು ಇಲ್ಲಿನ ಭಕ್ತರಿಗೆ ಕಡಿಮೆ ದರದಲ್ಲಿ ದೊರೆಯುತ್ತಿದ್ದು ಈ ಜಾಗ ಬಡವರ ಪಾಲಿನ ಸ್ವರ್ಗವೇ ಆಗಿದೆ. ಮತ್ತು ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳುವಂತಹ ಧರ್ಮಕ್ಷೇತ್ರ ಈ ನಾಗೇಶ್ವರನ ಸನ್ನಿಧಿಯಾಗಿದೆ. ಎನ್ ಎಂ ನಮಸ್ತೆ ಯೂಟ್ಯೂಬ್ ಚಾನಲ್ ನಾಗೇಶ್ ಮನೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.